ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ಬೇರೆ ವೀಡಿಯೋಸ್ ನೋಡಿ ಟ್ರೈ ಮಾಡಿರಬಹುದು, ಆದರೆ ಈ ಮೆಥಡಿಂದ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ಪ್ರಮಾಣದಲ್ಲಿ ಮನೆಗೆ ಬೇಕಾಗುವಷ್ಟು ತುಂಬಾ ಸುಲಭ ವಿಧಾನದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅನ್ನೋದನ್ನು. ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕಾಗಿ ನಾನು ಒಂದು 2 ಹಿಡಿ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ನಮಗೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆಮೇಲೆ ಇನ್ನೊಂದು ಖಾರ ಅಷ್ಟಾಗಿ ಬರಲ್ಲ ಇದರಲ್ಲಿ. ಫಸ್ಟ್ ಪ್ರೊಸೆಸ್ ಬಂದು ನೋಡಿ, ನಾನಿಲ್ಲಿ ಕಾಟನ್ ಬಟ್ಟೆನ ಒಂದು ತಗೊಂಡಿದ್ದೀನಿ. ಕಾಟನ್ ಬಟ್ಟೆಯಿಂದ ಇದರ ಮೇಲಿರೋ ಧೂಳು ಕಸ ಎಲ್ಲ ನಾವು ತೆಗೆದು ನೀಟಾಗಿ ಒರೆಸಿ ತೆಗಿಬೇಕು. ಮಾರ್ಕೆಟಿಂದ ಹಾಗೆ ತಂದಿರ್ತೀವಲ್ಲ ನಾವು, ಹಾಗೆ ತೆಗೆದಿಟ್ಟು ಇದರಲ್ಲೆಲ್ಲ ಧೂಳು ಎಲ್ಲ ಸೇರಿರುತ್ತೆ ನೋಡಿ. ಈಗಾಗಲೇ ನೀವು ನೋಡ್ಬೋದು, ನೀಟಾಗಿ ಕ್ಲೀನಾಗಿ ಎಲ್ಲ ಒರೆಸಿ ಎಲ್ಲ ತೊಟ್ಟೆಲ್ಲ ತೆಗೆದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈಗ ನಾನೊಂದು ಚಟ್ನಿ ಜಾರ್ ಅಥವಾ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ನಮಗೆ ಬೀಜ ಸಪ್ರೇಟ್ ಆಗಬೇಕು. ಸೊ ಒಂದು 2 ರಿಂದ 3 ಸಲ ಪಲ್ಸ್ ಮಾಡಿದರೆ ಸಾಕು, ಆಗ ನಿಮಗೆ ಬೀಜ ಸಪ್ರೇಟಾಗಿ ಸಿಗುತ್ತೆ. ಯಾಕಂದರೆ ಇಲ್ಲದಿದ್ದರೆ ನಾವು ಕೈಯಿಂದ ತೆಗಿಬೇಕಾಗುತ್ತೆ. ಸೊ ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮಾಡಿದರೆ ಸಾಕು, ಸಣ್ಣ ಆಗೋದು ಬೇಡ. ಇದು ಅಷ್ಟು ಮಾಡಿದರೆ ಸಾಕು. ನೋಡಿ, ನೀವು ಬೀಜ ಎಲ್ಲ ಸಪ್ರೇಟಾಗಿ ಬಂದಿದೆ, ಈಗಾಗಲೇ ನೋಡ್ಬೋದು ನೀವು. ಇಷ್ಟಾದರೆ ಸಾಕು. ಈಗ ಬೀಜನ ನಾವು ಸಪ್ರೇಟ್ ಮಾಡಿ ತಿರ್ಗಾ ನಾವು ಮಿಕ್ಸಿಗೆ ಹಾಕಬೇಕು ಈ ಮೆಣಸನ್ನು. ಬೀಜ ಇರಬಾರ್ದು, ಒಂದು ಬೀಜನೂ ಇರಬಾರ್ದು. ಯಾಕಂದರೆ ನಾವು ಮೆಣಸಿನ ಪುಡಿ ಮಾಡಬೇಕಾದ್ರೆ ಅದು ಬಿಳಿ ಬಿಳಿ ಬರುತ್ತಲ್ಲ, ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ನೋಡಿ, ಬೀಜ ನನಗೆ ಇಷ್ಟು ಸಿಕ್ಕಿದೆ. ಈ ಬೀಜನ ಸೈಡಲ್ಲಿ ಇಡೋಣ. ಇದು ಚಿಲ್ಲಿ ಫ್ಲೇಕ್ಸ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಸೊ ನೋಡಿ, ನೀವು ನೋಡ್ಬೋದು ಇಷ್ಟು ಕ್ಲೀನಾಗಿ ಬಂದಿದೆ ನೋಡಿ, ಒಂದು ಮೆಣಸಿನ ಬೀಜನೂ ಇಲ್ಲ ಇದರಲ್ಲಿ. ಈಗ ತಿರ್ಗಾ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದೇ ಮೆಣಸನ್ನು ನೋಡಿ, ನಾವೇನು ಬೀಜ ಸಪ್ರೇಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡ್ ಅಷ್ಟು ತಿರುಗಿದ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಸ್ವಲ್ಪ ನಾವು ಬೆಚ್ಚಗೆ ಮಾಡೋದಕ್ಕಿದೆ ಬಾಣಲೆಯಲ್ಲಿ ಹಾಕಿ, ಅದಕ್ಕೋಸ್ಕರ ಇಷ್ಟಾದರೆ ಸಾಕು. ನೋಡಿ, ಎಲ್ಲ ರೆಡಿ ಆಗಿದೆ ಇದು. ಈಗ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಪ್ರೊಸೆಸ್ ಬಂದು ನಾನು ನೋಡಿ ದೊಡ್ಡ ಕಡಾಯಿ ತಗೊಂಡಿದ್ದೀನಿ. ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕಿದು. ನಾವೇನು ಬಿಸಿಲಲ್ಲಿ ಇಟ್ಟಾಗ ಯಾವ ಥರ ಪರ ಅಂತ ಶಬ್ದ ಬರುತ್ತಲ್ಲ, ಅಷ್ಟಾದರೆ ಸಾಕು. ನೋಡಿ, ಸ್ವಲ್ಪ ನಿಮಗೆ ಶಬ್ದ ಕೇಳ್ತಿರ್ಬೋದು. ನಾನು ನೋಡಿ ಕೈಯಲ್ಲಿ ಮುಟ್ಟಿದಾಗ ಈ ಥರ ಸೌಂಡ್ ಬರಬೇಕು, ಅಷ್ಟಾದರೆ ಸಾಕು. ಇನ್ನೊಮ್ಮೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಅಷ್ಟೇ ಗ್ರೈಂಡ್ ಮಾಡಿದರೆ ಸಾಕು. ಚಿಲ್ಲಿ ಫ್ಲೇಕ್ಸಲ್ಲಿ ನೀವು ನೋಡಿರ್ಬೋದು, ಎಷ್ಟು ಬೇಕೋ ಅಷ್ಟು ನೀವು ಒಂದು ರೌಂಡು ತಿರುಗಿಸಿದರೆ ಸಾಕು. ಮಿಕ್ಸಿನ ತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು. ನೆಕ್ಸ್ಟ್ ನಾವಿಲ್ಲಿ ಬೀಜನ ಸಪ್ರೇಟ್ ಮಾಡಿ ಇಟ್ಟಿದ್ದೀವಲ್ಲ, ಮೆಣಸಿನ ಬೀಜನ, ಅದನ್ನು ಇದಕ್ಕೆ ಹಾಕಬೇಕು. ಚಿಲ್ಲಿ ಫ್ಲೇಕ್ಸಲ್ಲಿ ಮೆಣಸಿನ ಬೀಜ ಮೇಯ್ನ್ ಅಲ್ಲ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲನೂ ಹಾಕಿದ್ದೀನಿ. ನಾವು ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀವಲ್ಲ, ಅದನ್ನೆಲ್ಲವನ್ನು ನಾನು ಆ್ಯಡ್ ಮಾಡಿದ್ದೇನೆ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಸುಲಭವಾಗಿ ಮನೆಯಲ್ಲೇ ರೆಡಿ ಆಯ್ತಲ್ಲ ಚಿಲ್ಲಿ ಫ್ಲೇಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡ್ಬೋದು ನೀವು, ಎಲ್ಲಾದರೂ ನಿಮಗೆ ಮಾಯಿಶ್ಚರ್ ಒಂದು ಸ್ವಲ್ಪ ಖಂಡಿತ ಏನಾದರೂ ಒಂದು ಆಯಿತು ಅಂತಂದರೆ ಇದನ್ನು ನೀವು ವಾಪಸ್ ಇನ್ನೊಂದ್ಸಲಿ ಬೆಚ್ಚಗೆ ಮಾಡ್ಕೋಬೋದು ಬಾಣಲಿಯಲ್ಲಿ ಹಾಕಿ. ನೋಡಿ, ಎಷ್ಟು ಸುಲಭವಾಗಿ ರೆಡಿ ಆಯಿತು ಮನೆಯಲ್ಲೇ. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಒಂದು 10 ರಿಂದ 15 ದಿವಸಗಳ ಕಾಲ ಅಥವಾ ತಿಂಗಳುಗಳ ಕಾಲನೂ ಇಡ್ಬೋದು. ಇದನ್ನು ಏನೂ ಹಾಳಾಗಲ್ಲ. ಮನೆಯಲ್ಲಿ ನಾವೇ ಮಾಡೋದ್ರಿಂದ ಏನೋ ಸಮಾಧಾನ ಇರುತ್ತೆ ಅಲ್ಲ. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಮನೆಯಲ್ಲೇ ನಾವು ಹೀಗೆ ರೆಡಿ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವಾಗಲೇ ಕಡಾಯಿಯಲ್ಲಿ ಬೆಚ್ಚಗೆ ಮಾಡಿ ಅರ್ಧ ಬ್ಯಾಚನ್ನು ಮಾತ್ರ ನಾನು ಚಿಲ್ಲಿ ಫ್ಲೇಕ್ಸ್ ಮಾಡೋದಕ್ಕೆ ಬಳಸಿದ್ದೀನಿ. ಮಿಕ್ಕುಳಿದ ಅರ್ಧನ ನಾನು ಈಗ ಚಿಲ್ಲಿ ಪೌಡ್ರ್ ಮಾಡೋದಕ್ಕೆ ನಾನು ಬಳಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ನಾನು. ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡ್ರ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಈಗಾಗಲೇ ಫೈನ್ ಪೌಡರ್ ಮಾಡಿ ನಾನು ತೆಗೆದಿಟ್ಟಿದ್ದೇನೆ. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನೀವು ಬೇಕಿದ್ರೆ ಜರಡಿ ಹಿಡಿಲೂಬಹುದು. ಜರಡಿ ಹಿಡಿದ್ರೆ ಇನ್ನಷ್ಟು ಫೈನ್ ಪೌಡರ್ ಆಗುತ್ತೆ, ಪೌಡರ್ ಸಿಗುತ್ತೆ ನಿಮಗೆ. ಆದರೆ ನಾನಿಲ್ಲಿ ಜರಡಿ ಮಾಡಿಲ್ಲ, ಹಾಗೇ ಉಪಯೋಗ ಮಾಡ್ತಾ ಇದ್ದೀನಿ. ಆದರೂ ನಿಮಗೆ ಫೈನ್ ಪುಡಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಇದನ್ನು ಇನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಡಬಹುದು. ಒಂದು 10ರಿಂದ 15 ದಿವಸಗಳ ಕಾಲ ಇದು ಏನಾಗಲ್ಲ. ನಮಗೆ ಆಗಾಗ ಬೇಕು ಅಂದಾಗ ಇದನ್ನು ಬಳಸ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಮನೆಗೆ ಬೇಕು ಅಂತ ಅಂದರೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಏನಿಲ್ಲ, ಮಾಡಬಹುದು ಮನೆಯಲ್ಲೇ. ಮಿಲ್ಲಲ್ಲೆಲ್ಲ ಹಾಕಿ ಮಿಲ್ಲಲ್ಲಿ ಪುಡಿ ಮಾಡಲಿಕ್ಕೆ ಕೊಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಹೀಗೆ ಸ್ವಲ್ಪ ಪ್ರಮಾಣದಲ್ಲಿ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಈ ಮೆಥಡಲ್ಲಿ ನೀವು ಮಾಡಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಡಬ್ಬದಲ್ಲೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಟು ಉಪಯೋಗ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ಫುಲ್ಲಾಗಿದೆ. ನೀವಿನ್ನು ಜರಡಿ ಹಿಡಿದ್ರೆ ಇನ್ನಷ್ಟು ಫೈನ್ ಪೌಡರ್ ಆಗುತ್ತೆ. ನನಗೆ ಜರಡಿ ಹಿಡಿಯುವಂತಹ ಅವಶ್ಯಕತೆ ನನಗೆ ಬಿದ್ದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಗೇ ಬಿಟ್ಟಿದ್ದೀನಿ ಇದನ್ನು. ನೋಡ್ಬೋದು, ಆದರೂ ಫೈನಾಗಿ ಪೌಡರಾಗಿ ಚೆನ್ನಾಗಿ ಬಂದಿದೆ ಮಾತ್ರ, ಕಲರ್ಫುಲ್ಲಾಗಿದೆ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀವಲ್ಲ, ಅದು ಕಲರ್ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಹಾಗೆಯೇ ಗುಂಟೂರು ಮೆಣಸಿನಕಾಯಲ್ಲೂ ಮಾಡ್ಬೋದು, ಆದರೆ ಖಾರ ಇರುತ್ತೆ, ಅದು ತುಂಬ ಖಾರ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಅಚ್ಕಾರದ ಪುಡಿಯ ಉಪಯೋಗ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ಇದು ಬೇಕು. ನಾವು ಏನೇ ಸ್ಪೈಸಿಯಾಗಿ ಏನೇ ಮಾಡ್ತೀವಿ ಅಂತಂದರೂ ಖಾರದ ಪುಡಿ ಇಲ್ಲದಿದ್ದರೆ ಆಗೋದೇ ಇಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬ ಸುಲಭವಾಗಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಚಿಲ್ಲಿ ಪೌಡ್ರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ರಿ ಅಲ್ವಾ. ಮನೆಯಲ್ಲಿ ಒಂದು ಸಲ ಹೀಗೆ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಎಲ್ರಿಗೂ ವಂದನೆಗಳು. ನಮಸ್ಕಾರ.